ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಲೋಕಸಭೆಯಲ್ಲಿ ಮಹಿಳಾ ಮೀಸಲಾತಿ ಮಸೂದೆಗೆ ಸೋಲು. ಚುನಾವಣಾ ಭೂಪಟವನ್ನೇ ಬದಲಿಸುವ ಬಿಲ್ ಅಂತ ವಿಪಕ್ಷ ಕಿಡಿ. ಜಾದೂಗಾರ ತಗ್ಲಾಕೊಂಡಿದ್ದಾರೆ ಅಂತ ರಾಹುಲ್ ಗಾಂಧಿ ವಾಗ್ದಾಳಿ. ವಿಪಕ್ಷಗಳ ವಿರುದ್ಧ ಅಮಿತ್ ಶಾ ಗುಡುಗು. ರಾಹುಲ್ ಗಾಂಧಿ ಕ್ಷಮೆಗೆ ಪಟ್ಟು. ಇದೆಲ್ಲವನ್ನ ನೋಡ್ತಾ ಹೋಗೋಣ. ಮೋದಿಗೆ ಸೋಲು ನ್ಯೂಸ್ ಟಾಪ್ 9ನಲ್ಲಿ. ಮಹಿಳಾ ಮೀಸಲಾತಿ ಬಿಲ್ ಮೋದಿ ಸರ್ಕಾರದ ಮಹತ್ವಾಕಾಂಕ್ಷೆ ಮಸೂದೆ. ಈ ಮಸೂದೆ ಮೂಲಕ ಮಹಿಳೆಯರಿಗೆ 33% ಮೀಸಲಾತಿ ನೀಡಲು ಮೋದಿ ಕನಸಿಟ್ಕೊಂಡಿದ್ರು. ಆದರೆ ನಮೋ ಕನಸಿಗೆ ವಿಪಕ್ಷಗಳು ಎಳ್ಳು ನೀರು ಬಿಟ್ಟಿವೆ. ಸಾಂವಿಧಾನಿಕ ತಿದ್ದುಪಡಿಯಾದ ಮಹಿಳಾ ಮೀಸಲಾತಿ ಮಸೂದೆ ಅಂಗೀಕಾರಕ್ಕೆ ಲೋಕಸಭೆಯಲ್ಲಿ 3/2 ಅಂದರೆ 528 ಮತಗಳ ಪೈಕಿ 352 ಮತಗಳ ಅಗತ್ಯ ಇತ್ತು. ಆದರೆ ಈ ಪೈಕಿ ಮಹಿಳಾ ಮೀಸಲಾತಿ ಮಸೂದೆ ಪರ 298 ಮತ, ಮಸೂದೆ ವಿರುದ್ಧ 230 ಮತಗಳು ಚಲಾವಣೆ ಆದವು. ಕೇವಲ 54 ಮತಗಳ ಕೊರತೆಯಿಂದ ನಾರಿ ಶಕ್ತಿ ಬಿಲ್ ಫೇಲ್ ಆಯಿತು. ಬಿಲ್ ಮಂಡನೆಗೂ ಮುನ್ನ ಸಂಸತ್ನಲ್ಲಿ ವಾಕ್ಸಮರವೇ ನಡೆದೋಯಿತು. ಆರಂಭದಲ್ಲೇ ಮಾತನಾಡಿದ ರಾಹುಲ್, ಸರ್ಕಾರ ತಂದಿರುವ ಈ ಬಿಲ್ ಮಹಿಳೆಯರ ಸಬಲೀಕರಣದ ಬಿಲ್ ಅಲ್ಲ, ಇದು ಮಹಿಳೆಯರನ್ನ ಬಳಸಿಕೊಂಡು ಭಾರತದ ಚುನಾವಣಾ ಭೂಪಟವನ್ನೇ ಬದಲಾವಣೆ ಮಾಡುವ ಬಿಲ್ ಆಗಿದೆ ಅಂದ್ರು. The first truth is that this is not a women's bill. This is nothing to do with the empowerment of women. There is a women's bill. It was passed in 2023 in this house itself. This is an attempt to change the electoral map of India, using and hiding behind India's women. And actually it is a shameful act. ಪ್ರಧಾನಿ ಮೋದಿ ಕುರಿತು ರಾಹುಲ್ ಗಾಂಧಿ ಆಡಿದ ಮಾತು ಸದನದಲ್ಲಿ ದೊಡ್ಡ ಕೋಲಾಹಲವನ್ನೇ ಎಬ್ಬಿಸಿತು. ಜಾದೂಗಾರ ತಗಲಾಕೊಂಡಿದ್ದಾರೆ. ಬಾಲಾಕೋಟ್ ಜಾದೂಗಾರ, ನೋಟು ಅಮಾನ್ಯೀಕರಣದ ಜಾದೂಗಾರ, ಆಪರೇಷನ್ ಸಿಂಧೂರ ಮಾಡಿದ ಜಾದೂಗಾರ ಇಲ್ಲಿ ಸಿಲುಕಿಕೊಂಡಿದ್ದಾರೆ ಅಂತ ರಾಹುಲ್ ಗಾಂಧಿ ಲೇವಡಿ ಮಾಡಿದ್ರು. The truth is the magician has been caught. The magician of Balakot, the magician of demonetization, the magician of Sindhur has suddenly got caught. Why? Yeah. Because he was wrong. ರಾಹುಲ್ ಗಾಂಧಿ ಈ ಮಾತಿಗೆ ಕೆರಳಿದ ಬಿಜೆಪಿ ನಾಯಕರು ಕ್ಷಮೆ ಕೇಳಬೇಕಂತ ಪಟ್ಟು ಹೇಳಿದ್ರು. ಈ ದೇಶದ 140 ಕೋಟಿ ಜನ ಆಯ್ಕೆ ಮಾಡಿರುವ ಪ್ರಧಾನಮಂತ್ರಿಯೊಬ್ಬರ ಬಗ್ಗೆ ಈ ರೀತಿ ಅಸಂಬದ್ಧ ಮಾತುಗಳನ್ನ ಆಡಿ ಏನನ್ನ ಸಾಬೀತು ಮಾಡಲು ಹೊರಟಿದ್ದೀರಿ ಅಂತ ರಾಜನಾಥ್ ಸಿಂಗ್ ಕಿಡಿಕಾರಿದ್ರು. किसी व्यक्ति का यह अपमान नहीं कर रहे हैं, बार-बार मैजिशियन कहकर देश की जनता का अपमान कर रहे हैं अध्यक्ष महोदय. और मैं आपसे अनुरोध करना चाहता हूं, जिन शब्दों का इन्होंने प्रयोग किया उसे सदन की कार्रवाई से बाहर निकाला जाना चाहिए और राहुल गांधी को क्षमा मांगनी चाहिए देशवासियों. ಬಿಲ್ ಮೇಲಿನ ಚರ್ಚೆಗೆ ಉತ್ತರ ನೀಡಿದ ಅಮಿತ್ ಶಾ, ಇಂಡಿಯಾ ಮೈತ್ರಿಕೂಟ ಮೇಲ್ನೋಟಕ್ಕೆ ಮಹಿಳಾ ಮೀಸಲಾತಿ ಬಿಲ್ಗೆ ವಿರೋಧವಿಲ್ಲ ಅಂತಾರೆ, ಆದ್ರೆ ಎಲ್ಲರೂ ವಿರೋಧ ಮಾಡಿದ್ದಾರೆ ಅಂದ್ರು. इस चर्चा को अगर बारीकी से कोई शब्दों में ही सुनेगा तो महिला आरक्षण के लिए जो संविधान संशोधन है इसका किसी ने विरोध नहीं किया. सबने बोलने के लिए तो बोला है कि हम महिला आरक्षण के पक्ष में है. ये संविधान संशोधन जो आया है उसका हम स्वागत करते हैं, मगर उसको बारीकी से देखें तो इंडी अलायंस के सभी सदस्यों ने अगर मगर किंतु परंतु इसका उपयोग कर स्पष्ट रूप से महिला आरक्षण का विरोध किया है. ಪ್ರಿಯಾಂಕಾ ಗಾಂಧಿ ಮಾತಾಡಿ, ಇದು ಮಹಿಳಾ ಮೀಸಲಾತಿ ಬಿಲ್ ಆಗಿರಲಿಲ್ಲ, ನಾವು ಕ್ಷೇತ್ರ ಪುನರ್ವಿಂಗಡಣೆ ಬಿಲ್ ಮಹಿಳಾ ಮೀಸಲಾತಿ ಲಿಂಕ್ ಮಾಡಿದ್ದಕ್ಕೆ ವಿರೋಧ ಮಾಡ್ತಾ ಇದ್ದೀವಿ ಅಂತ ಸಂಸದೆ ಪ್ರಿಯಾಂಕಾ ಗಾಂಧಿ ಸ್ಪಷ್ಟಪಡಿಸಿದ್ರು. महिला विरोधी माइंडसेट की वो कह रहे हैं जिन्होंने हाथरस में कुछ नहीं किया, जिन्होंने उन्नाव में कुछ नहीं किया, जिन्होंने मणिपुर की महिलाओं के लिए कुछ नहीं किया, जिन्होंने खिलाड़ियों के लिए कुछ नहीं कहा, ये कह रहे हैं कि हमारा विरोधी माइंडसेट है महिलाओं का. ಮೋದಿ ಸರ್ಕಾರ ಮಹಿಳಾ ಮೀಸಲಾತಿ ನೆಪದಲ್ಲಿ ಕ್ಷೇತ್ರ ಪುನರ್ವಿಂಗಡಣೆ ಹಾಗೂ ಕೇಂದ್ರಾಡಳಿತ ಕಾನೂನುಗಳ ತಿದ್ದುಪಡಿ ಮಸೂದೆ ಮಂಡನೆ ಮಾಡಿತ್ತು. ಈ 3 ಮಸೂದೆಗಳಿಂದ ದೊಡ್ಡ ಅಗ್ನಿ ಪರೀಕ್ಷೆಯೇ ಇತ್ತು. ಕ್ಷೇತ್ರ ಪುನರ್ವಿಂಗಡಣೆ ಬಿಲ್ ಫೇಲ್ ಆದ್ರೂ ಮಹಿಳಾ ಮೀಸಲಾತಿ ಬಿಲ್ಗೆ ವಿಪಕ್ಷಗಳು ಒಪ್ಪಿಗೆ ಕೊಡಬಹುದು ಅನ್ನೋ ಭರವಸೆ ಸರ್ಕಾರಕ್ಕಿತ್ತು. ಆದರೆ ನಾರಿ ಶಕ್ತಿ ಬಿಲ್ ಫೇಲ್ ಆದ ಹಿನ್ನೆಲೆ ಕ್ಷೇತ್ರ ಪುನರ್ವಿಂಗಡಣೆ ಹಾಗೂ ಕೇಂದ್ರಾಡಳಿತ ಕಾನೂನುಗಳ ತಿದ್ದುಪಡಿ ಮಸೂದೆ ಮಂಡನೆ ನಿರ್ಧಾರದಿಂದ ಸರ್ಕಾರ ಹಿಂದೆ ಸರಿತು.